ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಇವತ್ತಿನ ಜಾತಕಫಲ ಸಂಚಿಕೆಯಲ್ಲಿ ಹೋಳಿ ಹಬ್ಬದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗಲಾಗುತ್ತೆ. ಹಾಗೆ ಈ ದಿನ ಹೋಳಿ ಹಬ್ಬ ತಂದಿರುವಂತಹ ವಿಶೇಷತೆ ಏನು ಪಂಚಾಂಗದಲ್ಲಿ, ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ, ಹೋಳಿ ಹಬ್ಬದ ಪರಿಣಾಮ ಏನಾದರೂ ಬೀರತ್ತಾ, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಹೋಳಿ ಹಬ್ಬ, ಈ ದಿನದ ಪಂಚಾಂಗದ ವಿಶೇಷತೆ ಹೇಗಿದೆ, ಏನೆಲ್ಲ ವಿಶೇಷತೆಗಳು ಇದಾವೆ ಸೋಮವಾರ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶಿರತೌ ವಾಚನ್ನ ಸ್ವದದಾತ್ಮನೇವ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ, ಈ ದಿವಸ ಹೋಳಿ ಹಬ್ಬ, ಇದರ ಹಿನ್ನೆಲೆ, ಇದರ ಮಹತ್ವ ಇತ್ಯಾದಿಗಳನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಪೌರ್ಣಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ, ಈ ಒಂದು ದಿವಸ ಪೌರ್ಣಮಿಯನ್ನು ಹೋಳಿ ಹುಣ್ಣಿಮೆ ಅಂತಲೇ ಕರೀತಾರೆ. ಇದನ್ನು ವಾಸ್ತವವಾಗಿ ಚತುರ್ದಶಿಯ ರಾತ್ರಿ, ಅಂದರೆ ನೆನ್ನೆ ರಾತ್ರಿಯೇ ಇದರ ಆರಾಧನೆ ಇತ್ಯಾದಿಗಳೆಲ್ಲ ಶುರುವಾಗಿರುತ್ತೆ. ಈ ದಿವಸ ಪೌರ್ಣಮಿ ಕಾರಣ ಈ ಒಂದು ಇದರ ವಿಶೇಷತೆ ಏನಪ್ಪ ಅಂದರೆ, ಹೋಳಿ ಹಬ್ಬ ಬಣ್ಣದ ಹಬ್ಬ. ಯಾಕಾಗಿ ಕಾಮನ ಹಬ್ಬ, ಕಾಮದಹನದ ಹಬ್ಬ ಅಂತೆಲ್ಲ ಕರೀತಾರೆ ಇದನ್ನು. ಇಲ್ಲಿ ಬಹಳ ಬಹಳ ಅಂತರ್ಗತವಾಗಿರ್ತಕ್ಕಂಥ, ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಯಾಕೆ ಸುಮ್ಮನೆ ಸಂಭ್ರಮಗಳು ಬಂದಿಲ್ಲ. ಇದೊಂದು ವಿಶೇಷವಾದ ಮಹೋನ್ನತವಾದ ಒಂದು ಆಚರಣೆ ಈ ಹೋಳಿ ಅಂತಕ್ಕಂಥದ್ದು. ಇದು 2-3 ಕಥೆಗಳನ್ನು ಹೇಳುತ್ತೆ. ಪೌರಾಣಿಕವಾಗಿ ಗಮನಿಸ್ಕೊಂಡ್ರೆ ಇದನ್ನು ಹೋಳಿ ಹಬ್ಬ, ಹೋಳಾಕ ಇತ್ಯಾದಿಗಳಿಂದ ಕರೀತಾರೆ. ಕಾಮನ ಹುಣ್ಣಿಮೆ, ಕಾಮನ ಹಬ್ಬ, ಹೋಳಿ ಹುಣ್ಣಿಮೆ ಇತ್ಯಾದಿ ಹಲವು ಬಗೆಗಳಲ್ಲಿ ಕರೀತಾರೆ. ಹೋಳಾಕ ಅಂತಕ್ಕಂಥವಳು ಒಬ್ಬ ರಾಕ್ಷಸಿ. ವಸ್ತುತಃ ಹೋಳಿ ಯಾಕಪ್ಪ ಬಂತು ಅಂತಂದರೆ, ಹೋಳಾಕ ಅಂತಕ್ಕಂಥ ಒಬ್ಬ ಹಿರಣ್ಯಕಶಿಪುವಿನ ಸಹೋದರಿ ಅಂತ ಒಂದು ಕಥೆ ಇದೆ. ಆಕೆ ಅಗ್ನಿಯನ್ನು ಜಯಿಸಿದ್ದಳು. ಅಂದರೆ ಅಗ್ನಿ ಪ್ರಾರ್ಥನೆಯನ್ನು ಮಾಡಿ ಅಗ್ನಿಯನ್ನು ಒಲಿಸಿಕೊಂಡಿದ್ದಳು. ಹೀಗಾಗಿ ಅವಳು ಸದಾ ಅಗ್ನಿ ಪರಿಚರ್ಯೆ, ಅಂದರೆ ಬೆಂಕಿಯನ್ನು ಆರಾಧಿಸ್ತಾ ಇದ್ಳು. ಇದು ಈ ಹಿರಣ್ಯಕಶಿಪುವಿಗೆ ಒಂದು ರೀತಿ ವಿಶೇಷ ಅನ್ನಿಸಿತ್ತು. ಅವನ ಗುರಿ ಮಗನನ್ನು ಹೇಗಾದರೂ ಮಾಡಿ ಬಾಯಿ ಮುಚ್ಚಿಸ್ಬೇಕು ಅಂತ, ಅಥವಾ ಮಗನನ್ನೇ ಇಲ್ಲವಾಗಿಸಬೇಕು ಅಂತ. ಮಹಾ ದುಷ್ಟ ತಂದೆ ಅವನು. ಆವಾಗ ಅವನಿಗೆ ಹೊಳೆದಿದ್ದೇನಪ್ಪ ಅಂದರೆ, ಯಾಕೆ ನಾನು ಈ ಪ್ರಯತ್ನ ಮಾಡಬಾರ್ದು ಅಂತ. ಏನು ಪ್ರಯತ್ನ? ಈ ಮಗನನ್ನು ಒಂದು ದೊಡ್ಡ ಅಗ್ನಿ ನಿರ್ಮಾಣ ಮಾಡಿ, ಎಲ್ಲ ಸೌದೆಗಳನ್ನು ಒಟ್ಟು ಮಾಡಿ, ಈ ಹೋಳಾಕ ಇದ್ದಾಳಲ್ಲ, ಹೇಗೂ ಅಗ್ನಿ ಆರಾಧಕಳವಳು, ಅವಳಿಗೆ ಹೇಳಿ, ಇವನನ್ನು ಪ್ರಹ್ಲಾದನನ್ನು ನಿನ್ನ ಜೊತೆಗೆ, ಹೇಗೂ ನಿನಗೆ ಅಗ್ನಿ, ನೀನು ಆರಾಧನೆ ಮಾಡೋದ್ರಿಂದ ಅಗ್ನಿ ನಿನಗೇನು ಮಾಡೋದಿಲ್ಲ. ಅಗ್ನಿಯಲ್ಲಿ ನೀನು ನಿಂತರೂ, ನಿನ್ನನ್ನು ಸುಟ್ಟರು ನೀನೇನು ಭಸ್ಮ ಆಗೋದಿಲ್ಲ. ಯಾಕೆಂದರೆ ಅಗ್ನಿ ಆರಾಧಕಳು, ನೀನು ತಪಸ್ವಿ. ಹೀಗಾಗಿ ಇವನನ್ನು ತಗೊಂಡು ನೀನು ಯಾಕೆ ಅಗ್ನಿ ಪ್ರವೇಶ ಮಾಡಿಬಿಡಬಾರ್ದು ಅಂತ ಹೇಳಿ ಎಲ್ಲ ಇವರನ್ನೆಲ್ಲರ ಕರೆದು, ಆ ಹೋಳಾಕನ ಕರೀರಿ ಅಂದು. ಹೋಳಾಕ ಬಂದಳು. ನೋಡು, ನೀನು ಹೇಗೂ ಅಗ್ನಿ ಆರಾಧನೆ ಮಾಡ್ತೀಯ, ನನಗೆ ಇವನು ಮಹಾ ದುಷ್ಟ ಅನಿಸ್ಬಿಟ್ಟಿದ್ದಾನೆ. ಹೀಗಾಗಿ ಇವನ್ನ ಅಪ್ಕೊಂಡ್ಬಿಡು. ಅಪ್ಪಿಕೊಂಡು ನೀನು ಆ ಸೌದೆ ಒಳಗೆ ಏನಲ್ಲಿ ಎಲ್ಲ ಒಟ್ಟಿದಾರೋ ಅಲ್ಲಿ ನೀನು ಪ್ರವೇಶ ಮಾಡಿಬಿಡು. ಯಾವುದೇ ಕಾರಣಕ್ಕೂ ನೀನು ಹೊರಗೆ ಬರಬೇಡ, ನಾನು ಹೇಳೋವರೆಗೂ ನಿನಗೇನು ಅಗ್ನಿ ಮಾಡಲ್ಲ, ಅವನು ಸುಟ್ಟಾಕೋವರೆಗೂ ನೀನು ಇರು ಅಂತ. ಇಂಥ ಒಂದು ವಿಚಿತ್ರವಾದ ದುಷ್ಟ ಬುದ್ಧಿಯ ಒಂದು ಅಂತ. ಈ ದುಷ್ಟ ಬುದ್ಧಿ, ಇದು ಬಯಕೆ,
ಏನು ಅವನನ್ನು ಇಲ್ಲವಾಗಿಸಬೇಕು ಅನ್ನುವಂಥ ಬಯಕೆ, ಕಾಮನೆ. ಇಂಥ ಕಾಮನೆಯನ್ನು ಸುಟ್ಟಾಕ್ತಕ್ಕಂಥದ್ದು ಈ ಒಂದು ಹೋಳಿ. ಹಾಗಾಗಿ ಅವಳು ಸರಿ ಏರ್ಪಾಡಾಯಿತು. ಕೂಗಿದಳು ಒಳಗಿಂದ, ಅಯ್ಯೋ ನನಗೆ ತಾಳೋಕ್ಕಾಗ್ತಾ ಇಲ್ಲ, ನಾನು ವಸ್ತುತಃ ಅಗ್ನಿಯನ್ನು ಆರಾಧಕಳು ಹೌದು, ಆದರೆ ನನಗೆ ಅಗ್ನಿ ಮಹಾ ಉರಿ ಮಾಡ್ತಾ ಇದೆ, ನನ್ನನ್ನು ಬಿಟ್ಬಿಡಿ, ನನಗೆ ದಯವಿಟ್ಟು ಆರಿಸಿ ಇದನ್ನು ಅಂತ. ಇವನು ಹಿರಣ್ಯಕಶಿಪು ಇಲ್ಲ ಯೋಚನೆ ಮಾಡಬೇಡಿ, ಅವಳು ಅಗ್ನಿ ಆರಾಧಗಳು, ಅವಳು ಇವನು ಹೇಳಿಸ್ತಾ ಇದ್ದಾನೆ ಅವಳ ಹತ್ರ, ಮಗ ಪ್ರಹ್ಲಾದ ಹೇಳಿಸ್ತಾ ಇದ್ದಾನೆ, ಹೀಗಾಗಿ ಅವಳಿಗೇನಾಗಲ್ಲ, ನೀವು ಇನ್ನಷ್ಟು ಬೆಂಕಿ ಹಾಕಿ ಒಟ್ಟಿ. ಪಾಪ ಅದು ಆಕಾಶದ ಎತ್ತರಕ್ಕೆ ಬೆಳೆದು ಅಗ್ನಿ ಹಾಗೆ ಬೆಳೆದು ಹೋಗಿ ದಿನಗಟ್ಟಲೆ ಆಯಿತು ಅಂಥೇಳಿ ಕೊನೆಗೆ ಅಗ್ನಿ ಸಮಾಪ್ತಿ ಆಯಿತು. ನೋಡಿದ್ರೆ ಪುಟವಿಟ್ಟ ಚಿನ್ನದ ಹಾಗೆ ಪ್ರಹ್ಲಾದ ಎದ್ದು ಬಂದ, ಹೋಳಾಕ ಭಸ್ಮ ಆಗಿತ್ತು. ಹಿರಣ್ಯಕಶಿಪುವಿಗೆ ಒಂಥರ, ಅವನಿಗೇನು ಮಾನಸಿಕವಾಗಿ ಬದಲಾಗುವ ವ್ಯಕ್ತಿ ಅಲ್ಲ ಬಿಡಿ, ಆದರೆ ಅವನಿಗೆ ದುಷ್ಟತನ ಇನ್ನೂ ಹೆಚ್ಚಾಯಿತು. ಏನು ಇಂಥ ಒಂದು ನಾನು ಆಲೋಚನೆ ಮಾಡಿದ್ರೂ ಇದು ಫಲ ಕೊಡಲಿಲ್ವಲ್ಲ ಅಂತ ಅನ್ನಿಸ್ತು. ಹಾಳ್ಬಿದ್ದೋಗ್ಲಿ, ಅಂಥ ಅಯೋಗ್ಯ ಮನಸ್ಥಿತಿ ಇದ್ದರೆ ಅದನ್ನು ಸುಟ್ಟಾಕ್ತಾನೆ ಮಹಾವಿಷ್ಣು. ಅವನು ಪಾಪ ಅವನಿಗಾಗಿ ಅವಳು ಹೋಳಾಕ ಬಲಿಯಾದಳು. ಆ ದಿವಸವನ್ನೇ ಈ ಹೋಳಿ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಒಂದು ಕಥೆ ಇದೆ. ಡುಂಢಿ ಅಂತಕ್ಕಂಥ ಒಬ್ಬ ರಾಕ್ಷಸಿ ಇದ್ದಳು. ಅವಳು ಮಕ್ಕಳನ್ನು ತಿಂದು ಹಾಕ್ತಾ ಇದ್ಳು ಪೃಥು ಮಹಾರಾಜ ಇದ್ದಂಥ ಕಾಲದಲ್ಲಿ. ಎಲ್ಲರಿಗೂ ಆಶ್ಚರ್ಯ, ಏನು ಮಕ್ಕಳನ್ನು ಮಾತ್ರ ತಿಂತಾ ಇದ್ದಾಳೆ ಅವಳು, ನೋಡಿದ್ರೆ ಸಿಗಲ್ಲ ಕೈಗೆ, ಮಾಯ ಆಗಿಬಿಡ್ತಾ ಇದ್ದಾಳೆ, ಏನಿದು ಕಥೆ ಅಂತ. ಆಮೇಲೆ ಎಲ್ಲ ಆ ರಾಜ ಹೋಗಿ ಗುರುಗಳ ಬಳಿ ಕೇಳಿದ, ವಸಿಷ್ಠರ ಬಳಿ. ಎಲ್ಲರಿಗಿನ್ನ ಶ್ರೇಷ್ಠರು ವಸಿಷ್ಠರು, ಅವರಿಗೆ ತಿಳಿದಿದ್ದು ಮತ್ತೊಂದು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಅವರ ಬಳಿ ಹೋಗಿ, ಏನಿದು ವಿಚಿತ್ರವಾಗಿದೆ, ನನಗೆ ಅರ್ಥವೇ ಆಗ್ತಾ ಇಲ್ಲ, ಸಂಜೆ ಆಗಿದ ಕೂಡಲೇ ಎಲ್ಲ ಮಕ್ಕಳನ್ನು ತಿಂದು ಹಾಕ್ತಾ ಇದೆ, ಅದು ಯಾವುದು ಶಕ್ತಿ ಗೊತ್ತಾಗಿಲ್ಲ, ದುಷ್ಟಶಕ್ತಿ, ಆದರೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಅಂತ. ವಸಿಷ್ಠರು ಸ್ಮರಣೆ ಮಾಡಿದ್ರು, ಏನಿದು ಅಂತ. ಆಮೇಲೆ ನೋಡಿದ್ರೆ, ನೋಡಪ್ಪ ಅವಳು ಶಿವನಿಂದ ವರ ಪಡ್ಕೊಂಡ್ಬಿಟ್ಟಿದ್ದಾಳೆ. ಏನಂತ, ನಾನು ಇಡೀ ಈ ಚಿಕ್ಕ ಮಕ್ಕಳನ್ನೆಲ್ಲ ತಿಂದು ಹಾಕ್ಬಿಡ್ತೀನಿ ಅಂತ. ಯಾಕೆ ಇಂಥ ವರ ಯಾಕೆ ಕೇಳ್ಕೊಂಡು ಸಾವಿಲ್ಲದೆ ಇರೋ ರೀತಿಯಲ್ಲಿ ಬೇಕು ನನಗೆ ವರ ಅಂತ ಕೇಳಿದಾಳೆ. ಅದಕ್ಕೆ ಈಶ್ವರ ಆಗಲ್ಲ ಅಂದ. ಹಾಗಾಗಿ ಸರಿ, ಹಾಗಿದ್ದರೆ ಯಾರಿಂದಲೂ ನನಗೆ ಮರಣ ಬರಬಾರದು, ಚಿಕ್ಕ ಚಿಕ್ಕ ಮಕ್ಕಳ ಹೊರತಾಗಿ. ಪುಟ್ಟ ಮಕ್ಕಳು ಏನು ಮಾಡ್ತಾರೆ, ಅವಳು ಬಾಯಿಗೆ ಹಾಕೊಂಡ್ಬಿಡ್ತಾಳೆ. ಈ ಕಾರಣದಿಂದಾಗಿ ಚಿಕ್ಕ ಮಕ್ಕಳ ಹೊರತಾಗಿ ಇನ್ಯಾರಿಂದಲೂ ನಂಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂಡ್ಳು. ಸರಿ ಆಯಿತು, ತಥಾಸ್ತು ಅಂದ. ಹಾಗಾಗಿ ಚಿಕ್ಕ ಮಕ್ಕಳು ನನಗೆ ಸಾವು ತಂದು ಕೊಟ್ಬಿಟ್ರೆ ಅನ್ನೋ ಭಯ ಇದೆ, ಹಾಗಾಗಿ ತಿಂತಾ ಇದ್ದಾಳೆ ಅವಳು. ಇದಕ್ಕೇನು ಮಾಡೋದು ಪರಿಹಾರ? ಚಿಕ್ಕ ಮಕ್ಕಳಿಂದಲೇ ಬಾಯಿ ಬಂದಾಗ ಬೈಸ್ಬಿಡು. ಆ ಮಕ್ಕಳ ಬೈಗೊಳಕ್ಕೆ ಅವಳು ಹೊರಟೋಗ್ಬಿಡ್ತಾಳೆ ಅಂತ ಒಂದು ಉಪದೇಶ ಮಾಡಿದ್ರು, ಹೊಸ ಆಲೋಚನೆ ಕೊಟ್ಟರು. ಆಗ ಸರಿ, ಪೃಥು ಮಹಾರಾಜ ಎಲ್ಲ ಚಿಕ್ಕ ಮಕ್ಕಳನ್ನು ಕರೆಸಿ ಕಟ್ಟಿಗೆ ಒಡಿಸಿ ಬೆಂಕಿಯನ್ನು ಹಾಕಿಸಿ ಆ ಬೆಂಕಿಯ ಮುಂದೆ ನಿಂತು ಅವಾಚ್ಯ ಶಬ್ದಗಳನ್ನು ಬೈಯೋದು. ಈ ದಿವಸ ಆ ಬೈಗುಳಕ್ಕೂ ಒಂದು ವಿಶೇಷ ದಿವಸ, ಬಾಯಿಗೆ ಬಂದ ಹಾಗೆ ಬೈಕೊಳ್ಳೋದು, ಅವಾಚ್ಯ ಶಬ್ದಗಳನ್ನು ಹೇಳೋದು, ಅದಕ್ಕೂ ಒಂದು ದಿವಸ ಅಂತ ಮಾಡಿದಾರಲ್ಲ ನಮ್ಮ ಸಂಸ್ಕೃತಿ, ಚೆನ್ನಾಗಿದೆ ನೋಡಿ. ಹೀಗಾಗಿ ಅವಳು ಆ ಬೈಗಳನ್ನು ಕೇಳಿ ದೇಶ ಬಿಟ್ಟು ಹೋದಲು ಅಂತಕ್ಕಂಥದ್ದು. ಹಾಗಾಗಿಯೇ ಈ ಕೊಬ್ಬರಿಯನ್ನೆಲ್ಲ ಸುಟ್ಟು ಆ ಚಿಕ್ಕ ಮಕ್ಕಳೆಲ್ಲ ಒಂದು ಕಡೆ ಸೇರಿ ಬೆಂಕಿಯನ್ನು ಹೊದಿಸಿ ಇತ್ಯಾದಿ ಇದನ್ನು ಮಾಡ್ತಾರೆ. ಇವೆರಡರ ಹೊರತಾಗಿ ಇನ್ನೂ ಒಂದು ವಿಶಿಷ್ಟವಾದ ಕಥೆ ಇದೆ. ಅದು ನಿಜವಾದ ಅಂತರಂಗ ತೆರೆಸುವ ಕಥೆ. ಅದು ಬಹಳ 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 ವಿಸ್ತಾರವಾಗಿದೆ. ನನಗೆ ಸಮಯ ಅಭಾವ ತುಂಬ ಕಡಿಮೆ. ಈ ಕಾರಣದಿಂದಾಗಿ ಬಹಳ ಒಂದೆರಡು ಲೈನಲ್ಲಿ ಹೇಳ್ಬಿಡ್ತೀನಿ. ಪರಮೇಶ್ವರನನ್ನು ಗೆಲ್ಲಬೇಕು ಅಂತ ಪಾರ್ವತಿ ತನ್ನ ಸೌಂದರ್ಯದಿಂದ ಪರಮೇಶ್ವರನ ಒಲಿಸ್ಕೊಳ್ತೀನಿ ಅಂತ ಬಂದಳು. ಈಶ್ವರ ತಪಸ್ಸು ಮಾಡ್ತಾ ಇದ್ದ, ಧ್ಯಾನಾಸಕ್ತನಾಗಿದ್ದವನ್ನ ಪಾರ್ವತಿ ತನ್ನ ಸೌಂದರ್ಯದಿಂದ, ಜೊತೆಗೆ ಅಷ್ಟು ಸಾಲದು ಅಂತ ಮನ್ಮಥನ ಶಕ್ತಿಯನ್ನು ತಗೊಂಬಂದ್ಲು. ಈ ಮನ್ಮಥ ಬಾಯಿಲಿ, ನನಗೆ ಪರಮೇಶ್ವರ ಬೇಕಾಗಿದೆ, ಅವನನ್ನು ಒಲಿಸ್ಕೊಳ್ಬೇಕಾಗಿದೆ ನಾನು, ಹೀಗಾಗಿ ನೀನೇನಪ್ಪ ಮಾಡಬೇಕು ಅಂತಂದರೆ ಅಂತ ಅವನಿಗೆ ಕಥೆ ಹೇಳೋಕ್ಕೆ ಶುರು ಮಾಡಿದ್ಲು. ನೀನು ನನ್ನ ಜೊತೆಗೆ ಬಾ,
ನಿನ್ನ ಬಳಿ 5 ಬಾಣಗಳಿದ್ದಾವೆ. ಪಂಚಬಾಣ ಅಂತಲೂ ಅವನಿಗೆ ಹೆಸರಿದೆ. ಯಾವ್ಯಾವುದು? ಅಶೋಕ, ಅರವಿಂದ, ಚ್ಯೂತ, ನವಮಲ್ಲಿಕ, ನೀಲೋತ್ಪಲ ಅಂತ 5 ಬಾಣಗಳು. ಒಂದೊಂದು ಬಾಣಕ್ಕೂ ಅದರದ್ದೇ ಆದ ಮಹಾವೈಶಿಷ್ಟ್ಯತೆ ಇದೆ. ಒಂದು ಬಾಣ ಪ್ರಯೋಗವಾಗಿಬಿಟ್ರೇ ಅದು ಕಾಮಪ್ರಯೋಗ ಅಂತ. ಅದು ಆತ ಸಂಪೂರ್ಣ ಸ್ಥಿತಿ ಏನು ಮನಸ್ಸಿನ ಸ್ಥಿತಿ ಅದನ್ನು ಕಳ್ಕೊಂಡು ಬಿಡ್ತಾನೆ. ವಿಭ್ರಮ ಅಂತೀವಲ್ಲ, ಹಾಗಾಗ್ಬಿಡ್ತಾನೆ. ಅಂಥ ಬಾಣಗಳು, ಮಹಾವಿಶೇಷ ಬಾಣಗಳು. ಅದನ್ನು ನೀನು ಈಶ್ವರನ ಮೇಲೆ ಪ್ರಯೋಗ ಮಾಡು. ನಾನು ಎದುರುಗನೆ ನಿಂತ್ಕೊಳ್ತೀನಿ. ಕಣ್ಣು ತೆಗಿತಾನೆ ನೀನು ಬಾಣ ಪ್ರಯೋಗ ಆದ ಕೂಡಲೇ ನನ್ನನ್ನು ಮೋಹಿಸಿಬಿಡ್ತಾನೆ, ಈಶ್ವರ ನನ್ನ ಮದುವೆ ಆಗ್ತಾನೆ ಅಂತ ಈ ಥರ ಭ್ರಮೆ ಮಾಡ್ಕೊಂಡ್ಬಿಟ್ಟಿದ್ಲು ಪಾಪ ಪಾರ್ವತಿ. ಈಶ್ವರನನ್ನು ನಾನು ಒಲಿಸ್ಕೋಬೇಕು ಅಂತ. ಪಾಪ ಅವನು 5 ಬಾಣಗಳನ್ನು ಪ್ರಯೋಗ ಮಾಡ್ತಾ. ಅದು ಬಹಳ ಚೆನ್ನಾಗಿದೆ, ಸುಂದರವಾಗಿದೆ ಕಥೆ. ಹೇಳುವಷ್ಟು ಸಮಯ ಇಲ್ಲ, ಮತ್ತೊಮ್ಮೆ ಯಾವಾಗಲಾದ್ರು ಹೇಳೋಣ. ಆ ಬಾಣ ಪ್ರಯೋಗ ಆಗ್ತಿದ್ದ ಹಾಗೆ ಶಿವನಿಗೆ ಕೋಪ ಬಂದ್ಬಿಡ್ತು. ಶಿವನನ್ನು ಗೆಲ್ಲಬೇಕಾಗಿದ್ದರೆ ಕಾಮದಿಂದ ಅಲ್ಲ, ಭಕ್ತಿಯಿಂದ ಗೆಲ್ಲಬೇಕು ಅವನನ್ನು. ಹೀಗೆ ಸೌಂದರ್ಯದಿಂದಲೋ ಇನ್ನೇನೋ ಅಲಂಕಾರದಿಂದಲೋ ಗೆಲ್ತೀನಿ ಅಂದರೆ ಅದು ಮೂರ್ಖತನ ಅನ್ನೋದನ್ನು ಸೂಚಿಸಲಿಕ್ಕೆ ಅವನು ತನ್ನ 3ನೆಯ ಕಣ್ಣನ್ನು ತೆಗೆದು ಅವನನ್ನು ಸುಟ್ಟುಬಿಟ್ಟ. ಅಂದರೆ ಒಂದು ವಿಶೇಷ ಶಕ್ತಿಯನ್ನು ಯಾವ ಪ್ರಲೋಭನೆಯಿಂದ ಗೆಲ್ಲಲಿಕ್ಕೆ ನಾವೇನಾದರೂ ಪ್ರಯತ್ನ ಪಟ್ಟರೆ ಅದು ಸುಟ್ಟು ಹೋಗುತ್ತೆ. ಈ ದಿವಸ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕಾಮದಹನ ಅಂದರೆ ನಮ್ಮ ಅತಿರೇಕದ ಬಯಕೆಗಳನ್ನು. ವಸ್ತುತಃ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಧರ್ಮಕ್ಕೆ ಹಾಗಿದ್ರೆ ಕಾಮನ ಹಬ್ಬ ಕಾಮನ ಸುಟ್ಟಾಕೋದ ಮನುಷ್ಯನಿಗೆ. ಹಾಗಿದ್ರೆ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಿದೆಯಲ್ಲ, ಇದಕ್ಕೇನು? ಇದಕ್ಕೆ ಒಪ್ಪಿಗೆ ಇದೆ. ಧರ್ಮಯುತವಾದ ಒಂದು ಚೌಕಟ್ಟಿನ ಕಾಮಕ್ಕೆ ಗೌರವ ಪೂಜೆ ಇದೆ. ಕಾಮಕ್ರೋಧ, ಲೋಭಮೋಹ ಆ ವರ್ಗ ಏನಿದೆ, ಅಪವರ್ಗ ಏನಿದೆ, ಅದಕ್ಕೆ ಶಿಕ್ಷೆ ಇದೆ. ಇದನ್ನು ಅರ್ಥಪಡಿಸುವಂಥ ಒಂದು ವಿಶೇಷವಾದ ದಿವಸ. ಹೀಗಾಗಿ ಈ ದಿವಸ ಕಾಮನ ಹಬ್ಬ ಅಂದ ಕೂಡಲೇ ಎಲ್ಲ ಬಣ್ಣವನ್ನು ಎರಚಿಕೊಂಡು ಓಡಾಡೋದ್ರ ಬದಲಿಗೆ ಅನಗತ್ಯ ಬಯಕೆಗಳನ್ನು ಸುಟ್ಟಾಕಿ ಅಗತ್ಯ ಬಯಕೆ ಇದಪ್ಪ ಅಂತ ಪರಮೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಜವಾದ ಹೋಳಿ ಆಚರಣೆ. ಹೀಗಾಗಿ ಈ ಒಂದು ಹೋಳಿ ಸಂದರ್ಭದಲ್ಲಿ ಕಾಮದಹನ ಅವನನ್ನು ಮಾಡಿ ಪರಮೇಶ್ವರ ಭಕ್ತಿಯನ್ನಷ್ಟೇ ನಾನು ಬಯಸ್ತೀನಿ ಅಂತ ಸೂಚಿಸಿದಂಥ ದಿವಸ. ಹೀಗಾಗಿ ನಮ್ಮ ಅನಗತ್ಯ ಬಯಕೆಗಳನ್ನೆಲ್ಲ ತೆಗೆದುಹಾಕಿ ಅಗತ್ಯವಾಗಿರತಕ್ಕಂಥ ಪರಮೇಶ್ವರನ ಪ್ರಾರ್ಥನೆಯನ್ನು ಈ ದಿವಸ ಮಾಡೋಣ. ಸೋಮವಾರ ಬೇರೆ, ಹೀಗಾಗಿ ಈಶ್ವರನ ವಾರವೇ ಬಂದಿರೋದ್ರಿಂದ ಈ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಬಯಕೆಗಳು ಏನು ಅಗತ್ಯವಾಗಿರ್ತಕ್ಕಂಥ, ನಿಮಗೇನು ಬೇಕು ಅನ್ನೋದು ಅವನಿಗೆ ಗೊತ್ತಿದೆ ಚೆನ್ನಾಗಿ. ಹೀಗಾಗಿ ಆತ ಅದನ್ನು ಸಂಶಯವಿಲ್ಲದೆ ಈಡೇರಿಸ್ತಾನೆ. ಅದನ್ನು ನಂಬಿ ಈ ದಿವಸ ಮತ್ತೊಂದು ವಿಶೇಷ ಇದೆ. ಬುಧಗ್ರಹ ಪರಿವರ್ತನೆ ಆಗ್ತಾ ಇದ್ದಾನೆ. ಇಷ್ಟು ದಿವಸ ನೀಚನಾಗಿದ್ದ ಆತ ಶತ್ರುಕ್ಷೇತ್ರಕ್ಕೆ ಅಂದರೆ ಕುಜನ ಮನೆಗೆ, ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ರಾಶಿಗಳಲ್ಲಿ ಬೇರೆ ಬೇರೆ ಬದಲಾವಣೆಗಳು. ಬುಧ ಬುದ್ಧಿಕಾರಕ, ಬುದ್ಧಿ ಶತ್ರು ಮನೆಗೆ ಹೋದರೆ ಏನಾಗುತ್ತೆ? ನಮಗೂ ಅಂಥದ್ದೇ ಒಂದು ಸ್ವಭಾವ ಬಂದ್ಬಿಡುತ್ತೆ. ಹೀಗಾಗಿ ಅದೂ ಒಂದು ಬಯಕೆಗೆ ಆ ರೀತಿ ನಮ್ಮನ್ನು ಚಾಂಚಲ್ಯಗೊಳಿಸದೇ ಇರಲಿ, ಒಂದು ಚೌಕಟ್ಟಿನಲ್ಲಿ ನಮ್ಮನ್ನು ಇಟ್ಟಿರಲಿ ಅಂತ ಪ್ರಾರ್ಥನೆ ಮಾಡೋಣ. ರಾಶಿಗಳಲ್ಲಿ ಬದಲಾವಣೆಗಳೇನು ಅನ್ನೋದನ್ನು ನಾವು ಆನಂತರದಲ್ಲಿ ಗಮನಿಸೋಣ. ಶಾಸ್ತ್ರಿಗಳೇ, ಈ ದಿನ ಕಾಮದಹನದ ಹಿಂದಿನ ಕಥೆಯನ್ನ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ರಿ ನಮಗೆ, ಹಾಗೆ ವೀಕ್ಷಕರಿಗೆ, ಹಲವಾರು ಜನರಿಗೆ ಈ ಕಾಮದಹನದ ಹಿಂದಿನ ಕತೆ ಗೊತ್ತಿರಲ್ಲ, ಅದನ್ನು ತಿಳಿಸ್ಕೊಟ್ರಿ. ಸಂದೇಶಗಳನ್ನು ನೋಡಬೇಕಿತ್ತು ಶಾಸ್ತ್ರಿಗಳೇ, ಆದರೆ ಸಮಯದ ಅಭಾವ ಇರೋದ್ರಿಂದ ಈಗಾಗಲ್ಲ. 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಸಂದೇಶಗಳಿಗೆ ಉತ್ತರವನ್ನು ನೀಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.